ಸೊ ಆರ್ ಆರ್ ಬಿ ರಿಜಿನಲ್ ರೂರಲ್ ಬ್ಯಾಂಕ್ ಅಂದರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್. ಸೊ ಈ ಬ್ಯಾಂಕ್ನೆಲ್ಲರೂ ನೋಟಿಫಿಕೇಷನ್ ಏನು ರಿಲೀಸ್ ಮಾಡಿದ್ದಾರೆ, ಸೊ ಇದ್ರ ಬಗ್ಗೆ ಬುಕ್ಸ್ ರಿಲೇಟೆಡ್ನ ಕೇಳ್ತಾ ಇದ್ರಿ. ಸೊ ಯಾವ ಬುಕ್ಸ್ನ ರೆಫರ್ ಮಾಡಬೇಕು ಅಂತ. ಸೊ ನೀವು ಮಾರ್ಕೆಟಲ್ಲಿ ಯಾವುದೇ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಅಂದರೆ ಲಾಸ್ಟ್ ಪ್ರೀವಿಯಸ್ ಇಯರ್ 5 ಇಯರ್ಸ್ ಅಂದರೆ ಹಿಂದಿನ 5 ವರ್ಷದ ಕ್ವಶನ್ ಪೇಪರ್ ಏನು ಇರುತ್ತಲ್ಲ, ಸೊ ಅಂಥ ಬುಕ್ ಇರೋದು ಬುಕ್ಲೆಟ್ನ ಪರ್ಚೇಸ್ ಮಾಡ್ಕೊಳ್ಳಿ ಮಾರ್ಕೆಟಲ್ಲಿ. ಸೊ ನಿಮ್ಗೆ ಇದೇ ಇಂಥದ್ದೇ ಬುಕ್ನ ಪರ್ಚೇಸ್ ಮಾಡಬೇಕು ಅಂತ ತಿಳಿಸಲು ಆಲ್ರೆಡಿ ನಿಮ್ಮ ಹತ್ರ ಯಾವುದಾದ್ರೂ ಬುಕ್ಸ್ ಇದ್ರೂ ಕೂಡ ಅದನ್ನೇ ಕಂಟಿನ್ಯೂ ಮಾಡಿ ಸ್ಟಡಿ ಮಾಡೋದಕ್ಕೆ. ಸೊ ನಿಮಗೆ ಸಿಲೆಬಸ್ ಇರುವಂಥ ಬುಕ್ಸ್ಗಳೇನಾದರೂ ಪರ್ಚೇಸ್ ಮಾಡೋದಿದ್ರೆ, ಸೊ ಬ್ಯಾಂಕಿಂಗ್ ಎಕ್ಸಾಮ್ಸ್ ನಿಮಗೆ ಪರ್ಟಿಕ್ಯುಲರ್ ಆಗಿ IBPS RRBPO ಸೊ ಯಾವುದೇ ಇದ್ರೂ ಎಲ್ಲದರಲ್ಲೂ ಸಿಲೆಬಸ್ ಒಂದೇ ಆಗಿರುತ್ತೆ, ಸೇಮ್ ಆಗಿರುತ್ತೆ. ಸೊ ಸಿಲೆಬಸ್ ನಿಮಗೆ ರೀಸ್ನಿಂಗ್ ಮತ್ತು ಕ್ವಾಂಟ್ ಇಂಗ್ಲೀಷ್ ಈ 3 ಸಬ್ಜೆಕ್ಟಲ್ಲಿನೂ ಕೂಡ ನಿಮ್ಗೆ ಏನಾದ್ರೂ ಬುಕ್ಸ್ ಬೇಕಂದರೆ ಸೊ ನೀವು ಬುಕ್ಸ್ನ ಪರ್ಚೇಸ್ ಮಾಡ್ಕೊಳ್ಳಿ ಮಾರ್ಕೆಟಲ್ಲಿ. ಯಾವ್ದು ಬೇಕಾದ್ರೂ ನೀವು ಬ್ಯಾಂಕಿಂಗ್ ಎಕ್ಸಾಮ್ಸ್ದು ಬುಕ್ಸ್ನ ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ಪರ್ಟಿಕ್ಯುಲರ್ ಆಗಿ ನೀವೇನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿರುತ್ತಲ್ಲ 5 ವರ್ಷದ್ದು ಹಿಂದಿಂದು RRB ಆಗಿರ್ಬೋದು, IBPS PO ಆಗಿರ್ಬೋದು, SBI. ಸೊ ಈ ಎಕ್ಸಾಮ್ಸ್ದೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಲೈಸ್ ಅಂದರೆ ಕ್ವಶನ್ ಪೇಪರ್ ಇರೋ ಬುಕ್ಸ್ ಏನಿರುತ್ತಲ್ಲ ಸೊ ಅದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಆದಷ್ಟು ಮಾಕ್ ಟೆಸ್ಟ್ ನೀವು ಸ್ಕ್ರೀನಲ್ಲಿ ಕಂಪ್ಯೂಟರ್ ಸ್ಕ್ರೀನಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಚೆನ್ನಾಗಿರುತ್ತೆ. ಸಿಲೆಬಸ್ ಕಂಪ್ಲೀಟ್ ಮಾಡೋದಕ್ಕೆ ಬುಕ್ಸ್ನ ರೆಫರ್ ಮಾಡಿ. ಸೊ ನಿಮ್ಮ ಹತ್ರ ಯಾವುದೇ ಬುಕ್ಸ್ ಇದ್ರೂ ಅದನ್ನು ಕೂಡ ಕಂಟಿನ್ಯೂ ಮಾಡಿ. ಅಥವಾ ಮಾರ್ಕೆಟಲ್ಲಿ ನಿಮಗೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಬುಕ್ಸ್ ಸಿಗುತ್ತೆ. ಸೊ ಯಾವ್ದು ಬೇಕಾದ್ರೂ ನೀವು ಬುಕ್ಸ್ನ ಪರ್ಚೇಸ್ ಮಾಡ್ಕೊಂಡು ಸ್ಟಡಿ ಮಾಡ್ಕೊಳ್ಬೋದು. ಸೊ ಸಿಲೆಬಸ್ ಇರುವಂಥ ಬುಕ್ಸ್ನ ತೊಗೊಂಡ್ಬಿಟ್ಟು ನಿಮ್ಗೆ ಫಸ್ಟ್ ಸಿಲೆಬಸ್ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೋಸ್ಕರ, ಸಿಲೆಬಸ್ನ ಕಂಪ್ಲೀಟಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ಬುಕ್ಸ್ನ ಪರ್ಚೇಸ್ ಮಾಡ್ತೀನಿ ಅಂದರೆ ಬುಕ್ಸ್ನ ಪರ್ಚೇಸ್ ಮಾಡ್ಕೊಳ್ಳಿ. ಆದರೆ ಆದಷ್ಟು ನೀವು ಕಂಪ್ಯೂಟರ್ ಸ್ಕ್ರೀನ್ ಏನಿರುತ್ತಲ್ಲ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಸ್ಕ್ರೀನ್ನಲ್ಲಿನೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿನೇ ಅಟೆಂಪ್ಟ್ ಮಾಡೋದು. ಕ್ವಶನ್ ಪೇಪರ್ನ ನೀವು ಕ್ರೋಮಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ಸೊ ನಿಮ್ಮ ಮಾಕ್ ಟೆಸ್ಟ್ಗೆ ಯಾವುದಾದ್ರೂ ಯಾವ್ದು ಬೇಕಾದರೂ ಅಡ್ಡಾದಾಗಿರ್ಬೋದು, ಗೈಡ್ಲಿ, ಸೊ ಬೈಜೂಸ್, ಸೊ ಈ ಥರ ಯಾವುದೇ ಅಪ್ಲಿಕೇಶನ್ ಆದರೂ ನೀವು ಮಾಕ್ ಟೆಸ್ಟ್ನ ಅಟೆಂಪ್ಟ್ ಮಾಡ್ಬೋದು. ಅದರಲ್ಲಿ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ ನೀವೇನಾದರೂ ಕ್ರೋಮ್ನಲ್ಲಿ ಟೈಪ್ ಮಾಡಿದರೆ ಸೊ ನಿಮ್ಮ ಮಾಕ್ ಟೆಸ್ಟ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬರುತ್ತೆ. ಅಲ್ಲಿ ಅಟೆಂಪ್ಟ್ ಮಾಡಿಕೊಂಡು ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟರ್ ಸ್ಕ್ರೀನಲ್ಲಿನೇ ಟೆಸ್ಟ್ ಕೊಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ನೀವು ಬುಕ್ಸಲ್ಲಿನೇ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಟೈಮ್ ಟೇಕಿಂಗ್ ಆಗುತ್ತೆ ತುಂಬಾ. ಸೊ ನಿಮಗೆ ಕಂಪ್ಯೂಟರ್ ಸ್ಕ್ರೀನಲ್ಲಿ ನಿಮಗೆ ಬರೀ 20 ಮಿನಿಟ್ಸಲ್ಲಿ ಆ ಕ್ವಶನ್ ಆನ್ಸರ್ಸ್ನ ಸಾಲ್ವ್ ಮಾಡೋದಿರುತ್ತೆ. ನೀವು ಎಷ್ಟು ಮಾಕ್ ಟೆಸ್ಟ್ನ ಕಂಪ್ಯೂಟರ್ ಸ್ಕ್ರೀನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು ಮಾಕ್ ಟೆಸ್ಟ್ನ ಕಂಪ್ಯೂಟರ್ ಸ್ಕ್ರೀನಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಸೊ ಅಷ್ಟೇ ನಿಮ್ಗೆ ಒಳ್ಳೆಯದು. ಸೊ ಹಾಗಾಗಿ ಬುಕ್ಸ್ನ ಸಿಲೆಬಸ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಬುಕ್ಸ್ನ ರೆಫರ್ ಮಾಡಿ. ಆದರೆ ಜಾಸ್ತಿ ನೀವು ಕಂಪ್ಯೂಟರ್ ಸ್ಕ್ರೀನಲ್ಲಿನೇ ಲ್ಯಾಪ್ಟಾಪಲ್ಲಿನೇ ಸೊ ಈ ಥರ ಮಾಕ್ ಟೆಸ್ಟ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅಟೆಂಪ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಆಲ್ರೆಡಿ ನಿಮಗೆ ಆಗಸ್ಟಿಂದನೇ ಎಕ್ಸಾಮ್ ಸ್ಟಾರ್ಟ್ ಆಗೋದಿದೆ. ಸೊ ಅದೇ ಥರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಲೈಸಸ್ ಮಾಡ್ಕೊಳ್ಳಿ. ಮಾಕ್ ಟೆಸ್ಟ್ ಏನಾದರೂ ಅಟೆಂಪ್ಟ್ ಮಾಡಾದಮೇಲೆ ಸೊ ನೀವು ಯಾವ ಆನ್ಸರ್ನ ರಾಂಗ್ ಮಾಡಿದ್ರಾ, ಯಾವುದನ್ನು ಕರೆಕ್ಟ್ ಮಾಡಿದ್ರಾ, ಟೈಮಲ್ಲಿ ತುಂಬ ತೊಗೊಂಡಿದ್ರಾ, ಸೊ ಅದನ್ನೆಲ್ಲೂ ಕೂಡ ಅನಲೈಸಸ್ ಮಾಡ್ಕೊಳ್ಳಿ. ಆದಷ್ಟು ಫಸ್ಟ್ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇದೇ ಥರ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಅಪ್ಡೇಟ್ಗೋಸ್ಕರ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.